ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ನಾನು ಈ ಒಂದು ಕೇಸುಗಳನ್ನು ಸರಿಯಾಗಿ ನ್ಯಾಯಾಲಯಗಳಲ್ಲಿ ನಡೆಸಿಕೊಳ್ಳದೆ, ಕಂಟೆಸ್ಟ್ ಮಾಡದೆ, ಪ್ರತಿನಿಧಿಸದೆ, ಕಾನೂನಿನ ಕೋರ್ಟಿನ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳದೆ ಕೇಸುಗಳನ್ನು ವಜಾ ಮಾಡಿಸಿಕೊಂಡವರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಯಾಕಂದರೆ ಸಾಕಷ್ಟು ಕಕ್ಷಿದಾರರು ಬಂದಾಗ ಸ್ವಾಮಿ, ನಾವು ಈ ರೀತಿಯಾಗಿ ಕೇಸನ್ನು ಕೊಟ್ಟಿದ್ದು, ನಮ್ಮ ವಕೀಲರು ಸರಿಯಾಗಿ ಫೋನು ಪಿಕ್ ಮಾಡ್ತಾ ಇಲ್ಲ, ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಆಫೀಸ್ಗಳಿಗೆ ಹೋದರೆ ಸಿಗ್ತಾ ಇಲ್ಲ, ಕೋರ್ಟಲ್ಲಿ ಸಿಗ್ತಾ ಇಲ್ಲ, ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಈ ರೀತಿಯಾದಂತಹ ಕೆಲವು ಸಬೂಬುಗಳನ್ನು ಹೇಳಿಕೊಂಡು ಬರೋದು ಉಂಟು. ಅಂದರೆ ವಕೀಲರು ಸರಿಯಾಗಿ ನಮಗೆ ಯಾವುದನ್ನೂ ಅಪ್ಡೇಟ್ ಮಾಡ್ತಾ ಇಲ್ಲ, ಏನು ನಡೀತಾ ಇದೆ, ಯಾವ ಹಂತದಲ್ಲಿದೆ, ಇದು ಯಾವುದನ್ನೂ ಸರಿಯಾಗಿ ನಮಗೆ ತಿಳಿಸ್ತಾ ಇಲ್ಲ, ಆದ್ದರಿಂದ ನಮಗೆ ಗೊಂದಲ ಆಗಿದೆ ಅಂತ ಹೇಳಿ ಕೆಲವರು ಬರ್ತಾರೆ. ಇಲ್ಲಿ ಇಂತಹ ಸಂದರ್ಭಗಳಲ್ಲಿ ನಾನು ಸಾಕಷ್ಟು ಕೇಸುಗಳನ್ನು ನಡೆಸಿರೋ ಅನುಭವ ಇರೋದರಿಂದ ಕೆಲವೊಮ್ಮೆ ಎರಡು ಕಡೆಯೂ ತಪ್ಪು ಇರುತ್ತದೆ. ಒಂದು ವಕೀಲರು ಸರಿಯಾದಂತಹ ಜ್ಞಾನ ಇರೋದಿಲ್ಲ, ತೊಗೊಂಡ್ಬಿಟ್ಟಿರ್ತಾರೆ, ಏನೋ ಒಂದು ನಿಟ್ಟಿನಲ್ಲಿ ತೊಗೊಂಡು ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇರೋದಿಲ್ಲ. ಸೊ ಇನ್ನೊಂದು ಕಡೆ ಸರಿಯಾದ ವಕೀಲರು ಇರ್ತಾರೆ, ಹೇಳಿರ್ತಾರೆ, ಬಟ್ ಇವ್ರುಗಳು ಸರಿಯಾದ ರೀತಿಯಲ್ಲಿ ಕಮಿಟ್ ಆಗಿರೋ ಪ್ರಕಾರ ಫೀಸ್ಗಳನ್ನು ಕೊಡೋದಿಲ್ಲ, ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನ ತಂದು ಕೊಡೋದಿಲ್ಲ, ಸೂಕ್ತ ಸಮಯದಲ್ಲಿ ಫಾಲೋಅಪ್ ಮಾಡ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಕಕ್ಷಿದಾರರ ಕಡೆಯೂ ಕೂಡ ಸಮಸ್ಯೆಗಳು ಇರುತ್ತೆ. ಆದ್ದರಿಂದ ಈ ಎರಡೂ ಸಮಸ್ಯೆಗಳು ಇರುತ್ತೆ. ಆದ್ದರಿಂದ ಒಂದು ಕೇಸನ್ನು ಕೊಡುವ ಮೊದಲೇ ಸರಿಯಾಗಿ ಈ ಒಂದು ದಾಖಲೆಗಳು, ಕೇಸಿನ ಸ್ವರೂಪ ಏನು, ಈ ಕೇಸನ್ನು ಯಾವ ರೀತಿಯಾಗಿ ಪ್ಲಸ್ ಇದೆ, ಮೈನಸ್ ಏನಿದೆ, ಮತ್ತು ಇದನ್ನು ರುಜುವಾತು ಮಾಡೋದಕ್ಕೆ ಏನು ದಾಖಲೆಗಳು ಬೇಕಾಗುತ್ತೆ, ಮತ್ತು ಎಷ್ಟು ಕೇಸ್ ನಡೆಸೋದಕ್ಕೆ ಫೀಸ್ ಬೇಕಾಗುತ್ತೆ, ಸರಿಯಾಗಿ ಮಾತನಾಡಿಕೊಂಡಾಗ ಈ ರೀತಿಯಾದಂತಹ ಪ್ರಮೇಯಗಳು, ಸಂದರ್ಭಗಳು ಬರೋದು ಕಡಿಮೆ ಆಗುತ್ತೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತೇನೆ. ಮತ್ತು ಕಾಸಿನಂತೆ ಕಜ್ಜಾಯ ಯಾವಾಗಲೂ ಕೂಡ. ಸೊ ನೀವು ಅನುಭವಸ್ಥ ವಕೀಲರುಗಳನ್ನು ನೋಡಿಕೊಡಿ. ಯಾವತ್ತು ದುಡ್ಡು ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ, ನಾಳೆ ದುಡ್ಡು ಸಂಪಾದನೆ ಮಾಡ್ಕೋಬೋದು, ಆದರೆ ನ್ಯಾಯ ನೀವು ಬಯಸಿದಾಗೆಲ್ಲ ಸಿಗೋದಿಲ್ಲ, ಪ್ರಾಪರ್ಟಿ ನೀವು ಬಯಸಿದಾಗೆಲ್ಲ ಸಿಗೋದಿಲ್ಲ. ಒಂದೊಂದು ಕೋಟಿ ರೂಪಾಯಿ ಆಸ್ತಿ ಇರುತ್ತೆ, 50 ಕೋಟಿ ರೂಪಾಯಿ ಆಸ್ತಿ ಇರುತ್ತೆ, ಎಲ್ಲೋ ಒಂದು 5,000 ರೂಪಾಯಿ, 10,000 ರೂಪಾಯಿ, 50,000 ರೂಪಾಯಿ ಕೇಸ್ ಮುಗಿಸ್ಕೊತೀನಿ ಅಂತ ಅಲ್ಲೆಲ್ಲೋ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಮೀನನ್ನು ನಾವು ಯಾವುದ್ರಲ್ಲಿ ಹಿಡಿಬೇಕು ಅದರಲ್ಲೇ ಹಿಡಿಬೇಕು, ಬೇರೆ ಅದರಲ್ಲಿ ಹಿಡಿಯಕ್ಕೆ ಹೋದರೆ ಕಷ್ಟ ಆಗುತ್ತೆ, ಕೊನೆಗೆ ಸಮಸ್ಯೆ ನಿಮಗೆ ಆಗುತ್ತೆ. ಆದ್ದರಿಂದ ಆ ರೀತಿಯಾಗಿ ಮಾಡಿಕೊಳ್ಳಬೇಡಿ. ಮತ್ತು ಒಂದು ವ್ಯಾವಹಾರಿಕ ಜ್ಞಾನ ಕೂಡ ಇರಬೇಕಾಗತ್ತೆ ನಿಮ್ಮಗಳಿಗೆ. ಈ ರೀತಿಯಾಗಿ ಆದಂಥ ಸಂದರ್ಭಗಳಲ್ಲಿ ಮುಖ್ಯವಾಗಿ ನಾನು ಗಮನಿಸಿದ ಹಾಗೆ ಈ ಫೀಸಿನ ಸಮಸ್ಯೆಗಳು ಬರ್ತವೆ. ಸೊ ಮತ್ತು ಸರಿಯಾದ ಕೋಆರ್ಡಿನೇಷನ್ ಇರೋದಿಲ್ಲ, ಈಗೋ ಫ್ಯಾಕ್ಟರ್ಸ್ಗಳು ಬಂದುಬಿಡುತ್ತೆ, ಸರಿಯಾಗಿ ಕಮ್ಯುನಿಕೇಷನ್ ಮಾಡಿರೋದಿಲ್ಲ, ಒಬ್ರಿಗೊಬ್ರು ಮಾತಾಡದೆ ಭಿನ್ನಾಭಿಪ್ರಾಯಗಳನ್ನ ಮಾಡಿಕೊಂಡು ಕೇಸ್ಗಳನ್ನ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಕಕ್ಷಿದಾರರು ಅಮಾಯಕರಾಗಿರ್ತಾರೆ. ಪಾಪ ಅವ್ರುಗಳಿಗೇನೋ ಆಯಿತು, ಹೇಳ್ತೀನಿ ಅಂತ ಅಂದ್ಕೊಂಡು ಕೊನೆಗೆ ಅಟೆಂಡೇ ಮಾಡಿರೋದಿಲ್ಲ. ಸೊ ಅದು ಡಿಸ್ಮಿಸ್ ಆಗಿರುತ್ತೆ. ಸೊ ಎಲ್ಲ ಥರದ ಸಂದರ್ಭಗಳೂ ಇರುತ್ತೆ. ಇದು ಹೀಗೆ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ನಾನ್ ಪ್ರಾಸಿಕ್ಯೂಷನ್ ಅಂದರೆ ಏನು? ಕೋರ್ಟು ನಮಗೆ ಕೇಸನ್ನು ಫೈಲ್ ಮಾಡಿದ ಮೇಲೆ ಪ್ರೊಸೀಜರ್ಗಳನ್ನು ಫಾಲೋ ಮಾಡೋಕ್ಕೆ ಹೇಳುತ್ತೆ. ಅದು ಸಮನ್ಸ್ ಕಳಿಸಿರುತ್ತೆ, ಅಥವಾ ಇನ್ನೇನು ಆಫೀಸ್ ಅಬ್ಜೆಕ್ಷನ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿರುತ್ತೆ. ಆ ಟೈಮ್ಗೆ ಕರೆಕ್ಟಾಗಿ ಕಂಪ್ಲೇಂಟ್ ಮಾಡಿರೋದಿಲ್ಲ, 1 ಟೈಮ್ 2 ಟೈಮ್ ಕೊಡ್ತಾರೆ, ಕಂಪ್ಲೇಂಟ್ ಮಾಡಿರೋದಿಲ್ಲ. ಹಿಯರಿಂಗ್ ಬಂದಾಗ ಹಿಯರಿಂಗ್ ಮಾಡಿರೋದಿಲ್ಲ, ಡೇಟ್ಗಳು ಹೋಗ್ತಾ ಇರ್ತವೆ. ಅದು ಫೈನಲ್ ಚಾನ್ಸ್ ಅಂತಲೂ ಕೊಟ್ಟಿರ್ತಾರೆ. ಆವಾಗಲೂ ನೀವು ಹೋಗಿ ಮಾಡದೆ ಹೋದರೆ ನಿಮಗೆ ಬೇಡದೇ ಇರೋ ಕೇಸು ಕೋರ್ಟ್ಗೆ ಹಾಕಬೇಕು. ಅಂತಹ ಸಂದರ್ಭಗಳಲ್ಲಿ ಏನು ಮಾಡುತ್ತೆ ಕೋರ್ಟು, ನಿಮಗೆ ಈ ಒಂದು ಕೇಸನ್ನು ನಡೆಸೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು ನಾನ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಕೇಸನ್ನು ಡಿಸ್ಮಿಸ್ ಮಾಡಿ, ವಜಾ ಮಾಡಿ ಬಿಸಾಕತ್ತೆ. ಈ ರೀತಿಯಾಗಿ ಮಾಡಿಕೊಳ್ಳಕ್ಕೆ ಹೋಗಬೇಡಿ.
ಆರಂಭೇ ಶೂರತ್ವ ಅಂದಂಗೆ ಆರಂಭದಲ್ಲಿ ಇರುವಂತಹ ಆಸಕ್ತಿ ಕೊನೆಯವರೆಗೂ ಇರಬೇಕು. ವಕೀಲರ ಜೊತೆಗೂ ಕೂಡ ಒಳ್ಳೆ ಸೌಹಾರ್ದಯುತವಾದಂತಹ ಸಂಬಂಧವನ್ನು ಇಟ್ಟುಕೊಂಡು ಸರಿಯಾಗಿ ಮಾತುಕತೆ ಆಡಿಕೊಂಡು ಸರಿಯಾದ ರೀತಿಯಲ್ಲಿ ಫೀಸ್ ಕೊಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಆವಾಗವಾಗ ಸೀನಿಯರ್ಗಳನ್ನ ಭೇಟಿ ಮಾಡಿ ಅವಶ್ಯಕತೆ ಇದ್ದಾಗೆಲ್ಲ ಕೋರ್ಟುಗಳಿಗೆ ಹೋಗಿ ನೀವು ಫಾಲೋಅಪ್ ಮಾಡಿಕೊಂಡ್ರೆ ಈ ರೀತಿಯಾದಂಥ ಪ್ರಾಬ್ಲಮ್ಗಳು ಆಗೋದಿಲ್ಲ. ಆದ್ದರಿಂದ ನುರಿತ ವಕೀಲರನ್ನು, ಅನುಭವ ಇರುವಂತಹ ವಕೀಲರನ್ನು, 106 ಕೇಸುಗಳನ್ನು ನಡೆಸಿರೋ ಅನುಭವ ಇದೆಯಾ ಇವರಿಗೆ? ಜ್ಞಾನ ಬೇರೆ, ಮಾತಾಡೋದು ಬೇರೆ, ಆದರೆ ಕೇಸುಗಳನ್ನು ನಡೆಸಿರೋ ಅನುಭವ ಇದೆಯಾ? ಎಷ್ಟು ಕೇಸುಗಳಿದ್ದಾವೆ, ಎಷ್ಟು ಅನುಭವ ಇದೆ, ಎಷ್ಟು ವಕೀಲರುಗಳನ್ನ ಇವರು ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ, ಇದು ಎಲ್ಲವನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ನೋಡಿ, ಎಲ್ಲರಿಗೂ ಒಂದೊಂದು ಫೀಸ್ ಅನ್ನೋದು ಇರ್ತದೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ದರ್ಶನ್ಗೋ ಸುದೀಪ್ಗೋ ಒಂದು ಫೀಸು, ರಾಕಿ ಭಾಯ್ಗೋ ಒಂದು ಫೀಸು, ಅಥವಾ ನ್ಯೂ ಆರ್ಟಿಸ್ಟ್ಗಳಿಗೂ ಒಂದು ಫೀಸು ಅನ್ನೋದು ಇರುತ್ತೆ, ಒಂದು ರೆಮ್ಯುನರೇಷನ್ ಅನ್ನೋದು ಇರುತ್ತೆ. ಆದ್ದರಿಂದ ನೀವು ಎಲ್ಲಿ ದುಡ್ಡು ಜಾಸ್ತಿ ರೆಮ್ಯುನರೇಷನ್ ಕೊಟ್ಟರು ಅವ್ರು ಅಷ್ಟೇ ವಾಪಸ್ ತಗೊಳ್ತಾರೆ. ಹಾಗೆ ನೀವು ಸ್ವಲ್ಪ ಫೀಸು ಅನುಭವಸ್ಥರಿಗೆ ಫೀಸ್ ಜಾಸ್ತಿ ಕೊಟ್ಟರು ನಿಮಗೆ ನಿಮ್ಮ ಪ್ರಾಪರ್ಟಿಗಳು ಉಳಿತವೆ. ನೀವು ಎಲ್ಲೋ ಉಳಿಸೋಕ್ಕೋಗಿ ಎಲ್ಲೋ ಕಳ್ಕೋಬೇಡಿ, ತುಂಬ ಅತಿ ಬುದ್ಧಿವಂತಿಕೆಯನ್ನು ಮಾಡಲಿಕ್ಕೂ ಹೋಗಬೇಡಿ. ಆದ್ದರಿಂದ ನೀವು ಒಂದು ಕೋಟಿ ಅಥವಾ ಒಂದು ವಸ್ತುವನ್ನು, ಒಂದು ಪ್ರಾಪರ್ಟಿಯನ್ನು, ಒಂದು ಮಾನವನ್ನು, ಒಂದು ಕುಟುಂಬವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ಈ ಸಮಸ್ಯೆ ಏನು, ಇದರ ಬೆಲೆ ಏನು, ಇದರ ಮೌಲ್ಯ ಏನು, ಇದಕ್ಕೆ ನಾನು ಏನು ಕೊಡಬೇಕು, ಏನು ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡು ಒಳ್ಳೆ ಸೌಹಾರ್ದಯುತ ಸಂಬಂಧವನ್ನು ಇಟ್ಟುಕೊಂಡು ನೀವು ಕೇಸುಗಳನ್ನು ನಡೆಸಿಕೊಳ್ಳಿ. ಇಲ್ಲದೆ ಹೋದರೆ ಈ ರೀತಿಯಾಗಿ ಕೇಸ್ ನಡೆಸಿಲ್ಲ ಅಂತೇಳಿ, ಸರಿಯಾದ ಟೈಮಿಗೆ ಬಂದಿಲ್ಲ, ಪ್ರಕ್ರಿಯೆ ಪಾಲ್ಗೊಂಡಿಲ್ಲ, ದಾಖಲೆ ಹಾಕಿಲ್ಲ, ಅಬ್ಜೆಕ್ಷನ್ ಕಂಪ್ಲೇ ಇಲ್ಲ, ಹಿಯರಿಂಗ್ ಮಾಡಿಲ್ಲ, ಆರ್ಗ್ಯುಮೆಂಟ್ ಮಾಡಿಲ್ಲ, ಕರೆದಾಗ ಬಂದಿಲ್ಲ ಅಂತ ಹೇಳಿ ಡಿಸ್ಮಿಸ್ ಮಾಡಿಬಿಡ್ತಾರೆ ಫಾರ್ ದ ನಾನ್ ಪ್ರಾಸಿಕ್ಯೂಷನ್. ನೀವೇ ಮಾಡಿಲ್ಲ, ಕೇಸ್ ನಡೆಸ್ಕೊಂಡಿಲ್ಲ ಅಂತ ಹೇಳಿ ಡಿಸ್ಮಿಸ್ ಮಾಡ್ತಾರೆ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬಹುದು ಅಂತ ಹೇಳಿದ್ರೆ, ಈ ನಾನ್ ಪ್ರಾಸಿಕ್ಯೂಷನ್ ಮಾಡಿದಾಗ ಈ CPC ಸಿವಿಲ್ ಪ್ರೊಸೀಜರ್ ಕೋಡ್ ಆರ್ಡರ್ 9 ರೂಲ್ 9 ಅಂಡರಲ್ಲಿ ನೀವು ರೆಸ್ಟಿಟ್ಯೂಷನ್ಗೆ ಕೇಳಬಹುದಾಗಿದೆ. ಅಂದರೆ ಈ ಕೇಸನ್ನು ಮತ್ತೆ ಪುನರ್ಸ್ಥಾಪಿಸಿ, ನಮಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ನ್ಯಾಯಾಲಯವನ್ನು ನೀವು ಕೇಳಿಕೊಳ್ಳಬಹುದಾಗಿದೆ. ಮಿಸ್ ಪಿಟಿಷನ್ ಹಾಕುವ ಮುಖಾಂತರ. ಅಂದರೆ ನೀವು ಅದು ಹಾಕಿದಾಗ ಟೈಮ್ ಲಿಮಿಟೇಷನ್ನು ಇದ್ದೇ ಇರುತ್ತೆ, 30 ಡೇಸ್ ಒಳಗಡೆ ನೀವು ಹಾಕ್ಕೋಬೇಕು. ಅದಕ್ಕೂ ಮೀರಿದ್ದೇ ಆದಲ್ಲಿ ನೀವು ಸೆಕ್ಷನ್ 500 ಉಪಯೋಗಿಸ್ಕೊಂಡು ನೀವು ಆ ಒಂದು ಜುನೈನ್ ರೀಸನ್ಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಅರ್ಹವಾದಂತಹ ಕಾರಣಗಳನ್ನು ನೀವು ಕೊಟ್ಟು, ನೀವು ಆ ಒಂದು ಹೆಲ್ತ್ ಗ್ರೌಂಡ್ ಆಗಿರ್ಬೋದು, ಅಥವಾ ನನಗೆ ಆರೋಗ್ಯದ ಸಮಸ್ಯೆ ಇತ್ತು, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ, ನನಗಿದು ಯಾವುದರ ಅರಿವಿರಲಿಲ್ಲ ಅಂತ ಹೇಳುವ ಮುಖಾಂತರ, ಅಥವಾ ತುಂಬ ನಮಗೆ ಈ ಒಂದು ಪರಿಸ್ಥಿತಿ ಬಗ್ಗೆ ಏನು ನಮಗೆ ಗಮನದೇ ಇರಲಿಲ್ಲ, ಈ ರೀತಿಯಾಗಿ ವಾತಾವರಣ ಸೃಷ್ಟಿಯಾಗಿತ್ತು, ಸಂದರ್ಭ ಸೃಷ್ಟಿಯಾಗಿತ್ತು, ಅಥವಾ ನಾವು ಇನ್ನೆಲ್ಲೋ ಹೊರದೇಶದಲ್ಲಿ ಇದ್ದು, ಫಾರಿನಲ್ಲಿ ಇದ್ದು, ನಮಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ, ಆದ್ದರಿಂದ ನಮಗೆ ಮತ್ತೊಮ್ಮೆ ನಮಗೆ ನ್ಯಾಯವನ್ನು ಕೇಳುವ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿಬಿಟ್ಟು ನೀವು ಕೇಳಬಹುದು. ತುಂಬ ಬರೀ ನಮಗೆ ದುಡ್ಡಿರಲಿಲ್ಲ, ಕಷ್ಟ ಇತ್ತು ಅಂತ ಹೇಳಿ ಕೇಳೋಕ್ಕಾಗಲ್ಲ. ಅದಕ್ಕೂ ತುಂಬ ಜೆನ್ಯೂನ್ ರೀಸನನ್ನು ನೀವು ಕೊಟ್ಟು, ಸಂದರ್ಭಗಳನ್ನು ಕೊಟ್ಟು, ಈಗ ಉದಾಹರಣೆ ಕೋವಿಡ್ ಅಂತಹ ಸಂದರ್ಭಗಳು ಆ ತರಹದ ಬಂದಾಗ ನೀವು ಮಾನವೀಯತೆಯ ಆಧಾರದ ಮೇಲೆ ಕೋರ್ಟು ಕೂಡ ಅದನ್ನು ಕನ್ಸಿಡರ್ ಮಾಡುತ್ತೆ. ಇಫ್ ಇಟ್ ಈಸ್ ಎ ಜೆನ್ಯೂನ್ ರೀಸನ್, ಅದು ಸರಿಯಾದ ರೀತಿಯಲ್ಲಿ ಇದ್ದಾಗ ಕೋರ್ಟು ಅದನ್ನು ಗಮನಿಸಿ ನಿಮ್ಮ ಅಪ್ಲಿಕೇಶನ್ನ ಅಲೋ ಮಾಡುತ್ತೆ. ಯಾವ ಕೋರ್ಟು ಡಿಸ್ಮಿಸ್ ಮಾಡಿತೋ ಅದೇ ಕೋರ್ಟಲ್ಲಿ ನೀವು ಮಿಸ್ ಪಿಟಿಷನ್ನ ಹಾಕಿ ನೀವು ರೆಸ್ಟಿಟ್ಯೂಷನ್ಗೆ ಕೇಳಬಹುದಾಗಿದೆ ಎಂಬುವಂತಹ ಮಾಹಿತಿಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಸಾಕಷ್ಟು ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ, ಲೀಗಲ್ ಗ್ರೌಂಡು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆದಷ್ಟನ್ನು ಕೂಡ ಎಚ್ಚರಿಕೆಯಿಂದ ಕೇಸ್ಗಳನ್ನು ನಡೆಸಿಕೊಳ್ಳಿ ಎಂಬುವಂತಹ ಮಾಹಿತಿಯನ್ನು ಈ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಈ ಒಂದು ಯೂಟ್ಯೂಬ್ ಚಾನಲಿನ ಲಿಂಕನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ. ಒಂದು ತಿಂಗಳು ನಿಮಗೆ ಈ ಚಾನಲ್ ಮೇಲೆ ಅಭಿಮಾನ ಇದ್ದರೆ ಈ ಚಾನಲ್ ಲಿಂಕನ್ನು ನೀವು ಹಾಕಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡ್ಕೊಳ್ಳೋದಕ್ಕೆ ಹೇಳಿದರೆ ಸಾಕು. ಯಾರ್ಯಾರು ನೋಡ್ತಾರೋ ಇಷ್ಟ ಇದ್ದವರು ಅದನ್ನು ತಗೊಳ್ತಾರೆ, ಮಾಡ್ಕೊಳ್ತಾ ಹೋಗ್ತಾರೆ. ಪ್ರತಿಯೊಂದು ವೀಡಿಯೋನು ನೀವು ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.